ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮದಿದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನನ್ನ ಎಪಿಸೋಡ್ ಅಲ್ಲಿ ರಜತ್ ವರ್ಸಸ್ ಅಶ್ವಿನಿ, ಅದರ ಜೊತೆಗೆ ರಜತ್ ವರ್ಸಸ್ ಧ್ರುವಂತ್, ನಿಮ್ಮ ಪ್ರಕಾರ ಯಾರು ಮಿಸ್ಟೇಕು, ನಿಮ್ಮ ಒಪಿನಿಯನ್ ಏನು, ಅದ್ರ ಜೊತೆಗೆ ಗಿಲ್ಲಿನ ನಾಮಿನೇಟ್ ಮಾಡಿದ್ದು ಕಾವ್ಯ, ಅದ್ರ ಬಗ್ಗೆನು. ಕೊನೆಯದಾಗಿ ಸೀಕ್ರೆಟ್ ಟಾಸ್ಕ್ ಕೊಟ್ಟಾಗ ಕಾವ್ಯನ ಅಳಿಸ್ಬೇಕು ಅಂತಂದ್ರೆ ಗಿಲ್ಲಿ ಅಷ್ಟು ಆಲೋಚನೆ ಮಾಡಿದ್ದು ಸರಿನಾ? ನಿಮ್ಮ ಒಪಿನಿಯನ್ ಏನಿದೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನನ್ನ ಒಪಿನಿಯನ್ ಏನಿದೆ ಅದನ್ನ ಆನೆಸ್ಟ್ ಆಗಿ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕೂ ಮೊದಲು ನೆನ್ನೆ ಬಿಗ್ ಬಾಸ್ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನ ಕೊಟ್ಟಿದ್ರು ಅಶ್ವಿನಿ ಮತ್ತೆ ಗಿಲ್ಲಿ ಅವ್ರಿಗೆ. ಆ ಸೀಕ್ರೆಟ್ ಟಾಸ್ಕ್ ಅಲ್ಲಿ ಏನ್ ಮಾಡ್ಬೇಕು, ಕಾವ್ಯನ ಅಳಿಸ್ಬೇಕು, ಅದ್ರ ಜೊತೆಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರ್ತಕ್ಕಂಥ 3 ಫೋಟೋನ ತಗೊಂಡೋಗಿ ಸ್ಟೋರ್ ರೂಮ್ ಅಲ್ಲಿ ಇಡಬೇಕು ಅಂತಂದ್ಬಿಟ್ಟು ಬಿಗ್ ಬಾಸ್ ಹೇಳಿರ್ತಾರೆ. ಅದು ಸಕ್ಸಸ್ಫುಲ್ ಆದ್ರೆ ಅವರಿಬ್ರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗ್ತಾರೆ ಅಂತ ಅಂದ್ಬಿಟ್ಟು ಹೇಳಿರ್ತಾರೆ. ಗಿಲ್ಲಿ ಮತ್ತೆ ಅಶ್ವಿನಿ ಎಕ್ಸ್ಟ್ರಾರ್ಡಿನರಿ ಆಗಿ ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾರೆ, ಕಾವ್ಯನ ಅಳಿಸ್ತಾರೆ. ಅದ್ರ ಜೊತೆಗೆ ಕಂಪ್ಲೀಟ್ ಆಗಿ ಆ 3 ಫೋಟೋಸ್ನ ತಗೊಂಡೋಗಿ ಅವರು ಸ್ಟೋರ್ ರೂಮ್ ಅಲ್ಲಿ ಇಟ್ಟು ಈ ಸೀಕ್ರೆಟ್ ಟಾಸ್ಕ್ ಅನ್ನ ಸಕ್ಸಸ್ಫುಲಿ ಗಿಲ್ಲಿ ಮತ್ತೆ ಅಶ್ವಿನಿ ಮೇಡಮ್ ಇಬ್ರು ಕೂಡ ಕಂಪ್ಲೀಟ್ ಮಾಡಿದ್ದಾರೆ, ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಈಗ ನನ್ನ ಎಪಿಸೋಡ್ಗೆ ಬರೋದಾದ್ರೆ ನಾಮಿನೇಷನ್ಸ್. ಗುರು ಬಿಗ್ ಬಾಸು ಬರೀ ಇದನ್ನ ಡ್ರ್ಯಾಗ್ ಮಾಡ್ಕೊಂಡು 2 ದಿನ ಮಾಡಿದ್ರು ನಾಮಿನೇಷನ್ಸು. ನಿಜವಾಗ್ಲೂ ಆ ವಾಯ್ಸ್, ಬಿಗ್ ಬಾಸ್ ವಾಯ್ಸ್ ಕೇಳಿಸ್ತಾನೆ ಇಲ್ಲ ಗುರು, ತುಂಬಾ ಇರಿಟೇಷನ್ ತರ ಇದೆ ನನಗಂತೂ. ನಿಮ್ಗೆ ಏನ್ ಅನಿಸ್ತು ಈಗ ವಿಲನ್ ಆ ವಾಯ್ಸು ಯಾವ ತರ ಇದೆ, ಕೇಳಿಸ್ತಾ ಇದೆಯಾ ಪ್ರಾಪರ್ ಆಗಿ ವರ್ಡ್ಸ್ ಅವ್ರು ಮಾತಾಡ್ತಾ ಇರೋದು? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಈ ನಾಮಿನೇಷನ್ಸ್ ಅಲ್ಲಿ 0 ಬಂದು ಯಾರನ್ನೂ ನಾಮಿನೇಟ್ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು 0 ಟೋಪಿ ಬಂದು ಚೈತ್ರ ಅವರು ಯಾರಿಗೆ, ಅಶ್ವಿನಿ ಮತ್ತೆ ರಕ್ಷಿತ್ ಅವ್ರಿಗೆ ಕೊಡ್ತಾರೆ. ಗುರು ನನ್ನ ಪ್ರಕಾರ ಅವ್ರಿಬ್ಬರಿಗೂ 0 ಟೋಪಿ ಸಿಗಬಾರ್ದಿತ್ತು ಅಂತ ನನ್ನ ಒಪಿನಿಯನ್ ಗುರು. ಯಾಕಂತಂದ್ರೆ ಅಶ್ವಿನಿ ಮೇಡಮ್ ಪಾಯಿಂಟ್ಸ್ ಅಂತ ಬಂದಾಗ, ನಾಮಿನೇಷನ್ಸ್ ಅಂತ ಬಂದಾಗ ಕರೆಕ್ಟ್ ಆಗಿ ಪಾಯಿಂಟ್ಸ್ ಅನ್ನ ಇಡ್ತಾರೆ. ಬಟ್ ರಕ್ಷಿತ್ ಅವರು ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಪಾಯಿಂಟ್ಸ್ ಅನ್ನ ಕರೆಕ್ಟ್ ಆಗಿ ಇಡ್ತಾರೆ. ಬಟ್ ಇವರಿಬ್ರು ನಾಮಿನೇಷನ್ಸ್ ಮಾಡೋದಿಕ್ಕೆ ಡಿಸರ್ವ್ ಇದ್ರು ಅಂತ ನನ್ನ ಒಪಿನಿಯನ್. ಇನ್ ಕೇಸ್ ಮಾಳುಗೆ ಕೊಡ್ಬೋದಿತ್ತು 0, ಯಾಕಂತಂದ್ರೆ ಮಾಳು ಅಷ್ಟೊಂದು ಮಾತಾಡೋದಿಲ್ಲ, ಪಾಯಿಂಟ್ಸ್ ಸ್ಟ್ರಾಂಗ್ ಇಡೋದಿಲ್ಲ, ಮಾಳುಗೆ ಕೊಡ್ಬೋದಿತ್ತು. ಇಲ್ಲ ಸ್ಪಂದನಾಗೂ ಕೊಡ್ಬೋದಿತ್ತು 0. ಬಟ್ ಯಾಕೋ ಚೈತ್ರ ಅವರು ಇಲ್ಲಿ ಎಡವಟ್ ಮಾಡಿದ್ರ ಅಂತ ನನ್ಗೆ ಅನಿಸ್ತು ಗುರು. 0 ಕೊಟ್ಟು ಎಡವಟ್ ಮಾಡಿದ್ರ ಅಂತ ಅನಿಸ್ತು. ಅದಾದ್ಮೇಲೆ ನೆಕ್ಸ್ಟ್ ಒಬ್ಬೊಬ್ಬರನ್ನ ನಾಮಿನೇಷನ್ ಮಾಡೋ ಇದು ಟೋಪಿನ ಬಂದು ರಘು, ಮಾಳು ಮತ್ತೆ ರಾಶಿಕಾ ಅವ್ರಿಗೆ ಕೊಡ್ತಾರೆ. ರಘುವನ್ನ ಹೋಗಿ ಧ್ರುವಂತ್ ಅವರನ್ನ ನಾಮಿನೇಟ್ ಮಾಡ್ತಾರೆ. ಧ್ರುವಂತ್ ಅವರನ್ನ ನಾಮಿನೇಟ್ ಮಾಡಿ ಅಗೈನ್ ಅದೇ ಇದು ಗುರು, ಒಂದ್ ಕಡೆ ಗಿಲ್ಲಿನ ನಾಮಿನೇಟ್ ಮಾಡಿದ್ರೆ ಎಷ್ಟು ದಿನ ಅಂತ ಈ ಕಾಮಿಡಿ ಅಂತ ಈ ಕಾಮಿಡಿ ಆಂಗಲ್ ಅನ್ನ ಇಟ್ಕೊಂಡು ಗಿಲ್ಲಿನ ನಾಮಿನೇಟ್ ಮಾಡ್ತೀರಾ? ಏನು ಇಡೀ ಸೀಸನ್ ಎಲ್ಲ ಅದನ್ನ ನಾಮಿನೇಟ್ ಮಾಡ್ತೀರಾ? ಬೇರೆ ರೀಸನ್ ಇಲ್ವಾ ನಿಮ್ಮ ಹತ್ರ? ಗಿಲ್ಲಿ ಕಾಮಿಡಿ ಮಾಡಿದಾಗ ಮಾತ್ರ ಕೂತ್ಕೊಂಡು ನಗಾಡ್ತೀರಾ. ಬಟ್ ವೀಕೆಂಡ್ ಅಂತ ನಾಮಿನೇಷನ್ಸ್ ಅಂತ ಬಂದಾಗ ಗಿಲ್ಲಿ ಮಿಸ್ಟೇಕು ಅಂತ ಮಾತಾಡ್ತೀರಾ. ಏನೇ ಇದ್ರು ಕೂಡ ನಾನ್ ದಿ ಸ್ಪಾಟ್ ನಗೋ ಬದಲು ಮಾತಾಡ್ಬೇಕು ತಾನೆ, ಅದನ್ನ ಯಾಕೆ ಮಾಡಲ್ಲ? ತುಂಬಾ ಬೇಜಾರಪ್ಪ ನಿಜವಾಗ್ಲು. ಧ್ರುವಂತ್ ವಿಚಾರದಲ್ಲೂ ಅದೇ ಆಗ್ತಾ ಇದೆ ಗುರು. ಧ್ರುವಂತ್ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಗುರು. ಸುಮ್ಮನೆ ಹಳ್ಳೆ ವಿಚಾರಗಳನ್ನ ತಗೊಂಡ್ಬಂದು ಡ್ರ್ಯಾಗ್ ಮಾಡಿ ನಾಮಿನೇಟ್ ಮಾಡಬಾರ್ದು. ಆ ವೀಕಲ್ಲಿ ಏನಾದ್ರೂ ಆಗಿದ್ರೆ ಅದನ್ನ ತಗೊಬಂದು ಮಾಡಬೇಕು. ಯಾಕೆ ಹೇಳಿ, ಇನ್ನು ಸ್ಟಾರ್ಟಿಂಗ್ ವಾರದಿಂದ ಏನೇನು ಪಾಯಿಂಟ್ಸ್ ಇದ್ರೆ ಅದನ್ನ ತಗೊಬಂದು ನಾಮಿನೇಟ್ ಮಾಡಕ್ ಹೇಳಿ. ಗಿಲ್ಲಿ ವಿಚಾರದಲ್ಲಿ ಹಂಗೆ ಆಗೋದು, ಎಲ್ಲ ಬಂದು ಟಾರ್ಗೆಟ್ ಗಿಲ್ಲಿನ, ಏನೋ ಬರೀ ಕಾಮಿಡಿ ಅಂತ ಅಂದ್ಬಿಟ್ಟು. ಏನ್ ಮೊದಲನೇ ವಾರದಿಂದ ಅದನ್ನೇನಾ ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬಾ ಬೇಜಾರಾಗುತ್ತೆ. ನೆಕ್ಸ್ಟ್ ಮಾಳು ಬಂದು ಸ್ಪಂದನನ ಮಾಡ್ತಾರೆ. ಸ್ಪಂದನನ ನಾಮಿನೇಟ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಗುರು, ಆಕ್ಟಿವ್ ಇಲ್ಲ. ಟಾಸ್ಕ್ ಅಂತ ಬಂದಾಗ ಎಫರ್ಟ್ಸ್ ಆಗ್ತಾ ಇಲ್ಲ, ನಾಮಿನೇಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಮಾಳು ರೈಟ್ ಡಿಸಿಷನ್ ಅಂತ ನನ್ಗನ್ನಿಸ್ತು. ಅಗೇನ್ ರಾಶಿಕಾ ಬರ್ತಾರೆ. ರಾಶಿಕಾ ಬಂದು ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ. ಈ ರಾಶಿಕಾವಾದ್ರೆ ಗಿಲ್ಲಿ ಕಾವ್ಯ ವಿಚಾರ ತಗೊಂಡು ಎಷ್ಟು ಬೇಕೋ ಮಾತಾಡ್ಬೋದು ರಾಶಿಕಾ. ಬಟ್ ಇದೇ ರಾಶಿಕನ್ಗೆ ಸೂರಜ್ ರಾಶಿಕಾ ಅಂತ ತಗೊಂಡು ಮಾತಾಡಬಾರ್ದು. ಯಾವ ನ್ಯಾಯ ಗುರು? ಅವ್ರ ಸ್ಟೇಟ್ಮೆಂಟ್ ಅನ್ನ ಅವರೇ ಕಾಂಟ್ರಡಿಕ್ಟ್ ಮಾಡ್ಕೊಂತಾರೆ. ಇದು ಸರಿನಾ? ನಿಜವಾಗ್ಲು ರಾಶಿಕಾ ಅವ್ರು ಯಾಕೋ ತುಂಬಾ ಇದು ಮಾಡ್ತಾ ಇದ್ದಾರೆ. ಬಿಟ್ಬಿಡ್ಬೇಕು, ಈ ಟಾಪಿಕ್ ಬಿಟ್ಬಿಟ್ಟು ಇನ್ನು ಹೊಸದಾಗಿ ಏನಾದ್ರು ಇದ್ರೆ ಅದನ್ನ ಹುಡ್ಕೊಂಡು ಹೋಗ್ಬೇಕು. ಆಯ್ತು ಮಾಡಿದೀರಾ, ಈ ವೀಕ್ ಬಿಟ್ಬಿಡಿ, ನೆಕ್ಸ್ಟ್ ವೀಕು ಇದನ್ನೇ ತಗೊಂಡ್ ಮಾಡಿದ್ರೆ ಡಿಸಾಸ್ಟರ್ ಆಗ್ತೀರಾ 100%. ನೆಕ್ಸ್ಟ್ ಅದಾದ್ಮೇಲೆ 2 ಜನ ನಾಮಿನೇಟ್ ಮಾಡೋದು ಇಬ್ಬರಿಗೆ ಸಿಗುತ್ತೆ, ಕಾವ್ಯ ಮತ್ತೆ ಸ್ಪಂದನ ಅವ್ರಿಗೆ. ಸ್ಪಂದನ ಅವರು ಇಬ್ಬರನ್ನ ನಾಮಿನೇಟ್ ಯಾರು ಮಾಡ್ತಾರೆ? ರಕ್ಷಿತಾ ಮತ್ತೆ ರಜತ್ನ ಮಾಡ್ತಾರೆ. ರಕ್ಷಿತಾ ಏನು ಅವ್ರಿಗೆ ಸೇಫ್, ಅವ್ರ ಟೀಮಲ್ಲಿ ಇರೋನ್ ಯಾರೋ ಮಾಡಲ್ಲ, ಧನುಷ್ನ ಮಾಡಲ್ಲ, ಕಾವ್ಯನ ಮಾಡಲ್ಲ, ಅವ್ರ ಸ್ಪಂದನ ಅವ್ರ ತಂಟೆಗೆ ಹೋಗಲ್ಲ. ಏನಿದ್ರು ಅವ್ರಿಗೆ ಸಿಕ್ಕಿರೋದು ರಕ್ಷಿತಾ ಒಬ್ರೆ.
ಅವ್ರಿಗೆ ಹೇಗೇನು ಏನ್ ಹೇಳ್ತಾರೆ, ಏನ್ ಮಾತಾಡ್ತಾರೆ ಗೊತ್ತಾಗಲ್ಲ, ರೀಸನ್ ಸರಿಯಾಗಿ ಕೊಡಲ್ಲ, ತಮಾಷೆ ಮಾಡ್ತಾರೆ. ಇವೆಲ್ಲ ರೀಸನ್ಸೇ ಅಲ್ಲ. ಸ್ಪಂದನ ವ್ಯಾಲಿಡ್ ರೀಸನ್ಸೇ ಕೊಟ್ಟಿಲ್ಲ ಗುರು. ರಜತ್ ಬಗ್ಗೆ ಹೇಳ್ತಾರೆ, ರಜತ್ ನೀಟಾಗಿ ಎಕ್ಸ್ಪೋಸ್ ಮಾಡಿದ್ರು ಸ್ಪಂದನ, ನಿಂದು ಗೇಮೇ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ಯಾ, ಬೇಕಿತ್ತಾ ಸ್ಪಂದನಾಗೆ, ಮಾತಾಡೋ ಆರ್ಗ್ಯುಮೆಂಟು ಇಲ್ಲ, ಟಾಸ್ಕ್ ಆಡೋ ಕೆಪಾಸಿಟಿನೂ ಇಲ್ಲ. ಹಿಂಗಾದ್ರೆ ತುಂಬಾ ಕಷ್ಟ ಗುರು. ನೆಕ್ಸ್ಟ್ ಕಾವ್ಯ ಬರ್ತಾರೆ. ಕಾವ್ಯನ ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ. ನಾಮಿನೇಟ್ ಮಾಡಿ ವ್ಯಾಲಿಡ್ ರೀಸನ್ಸ್ ಅನ್ನ ಕೊಡ್ತಾರೆ. ನಾನು ಕರೆಕ್ಷನ್ ಮಾಡ್ತಾ ಇದ್ದೆ ಅವ್ರು ಇದನ್ನ, ಬಟ್ ಅವ್ರು ಕಾಮಿಡಿ ತರ ಹರ್ಟ್ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ, ಎಲ್ಲ ಹೇಳಿದ್ದಾರೆ. ಓಕೆ, ಈಗ ಒಂದು ಸ್ಟೆಪ್ ತಗೊಂಡಿದ್ದಾರೆ, ಆ ಸ್ಟೆಪ್ಗೆ ಸ್ಟಿಕ್ಕನ್ ಆಗಿ ಹಂಗೆ ಇರಬೇಕು ಕಾವ್ಯ ಅವರು. ಈಗ ಇಲ್ಲಿ ನಾಮಿನೇಟ್ ಮಾಡಿದಾರೆ, ಇದನ್ನ ಇಲ್ಲಿಗೆ ಬಿಡಬೇಕು. ನೆಕ್ಸ್ಟ್ ವೀಕ್ ಅಲ್ಲಿ ಇದೇ ತರ ಮತ್ತೆ ಗಿಲ್ಲಿನ ನಾಮಿನೇಟ್ ಮಾಡಿ ಇದೇ ರೀಸನ್ ಕೊಟ್ರೆ ಡಿಸಾಸ್ಟರ್ ಆಗ್ತಾರೆ. ನಾಮಿನೇಷನ್ ಯಾರು ಬೇಕಾದ್ರೂ ಮಾಡ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ಅವ್ರ ಹಕ್ಕು. ಬಟ್ ಈಗ ಮಾಡಿದ್ದಾರೆ, ಬಟ್ ರೀಸನ್ ಕೊಟ್ಟಿದ್ದಾರೆ, ಕರೆಕ್ಟ್ ಆಗೇ ಇದೆ ರೀಸನ್. ಬಟ್ ಆದ್ರೆ ಅವ್ರು ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಳ್ಳೋ ವಿಚಾರನೂ ಇತ್ತು. ಬಟ್ ನನ್ಗನ್ಸಿರೋ ಪ್ರಕಾರ ಕೂತ್ಕೊಂಡು ಕಾವ್ಯ ಗಿಲ್ಲಿನ ವಿಚಾರ ಹೇಳ್ಬಿಟ್ಟು, ಆಯ್ತು ನಾನು ನಾಮಿನೇಟ್ ಏನೂ ಮಾಡಲ್ಲ, ಈ ತರ ಡಿಸ್ಕಸ್ ಮಾಡ್ಕೊಂಡು ನೆಕ್ಸ್ಟ್ ವೀಕ್ ಇಂದ ಏನಾದ್ರು ಪಾಯಿಂಟ್ಸ್ ಇದ್ರೆ ನಾನು ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಬಟ್ ಡೈರೆಕ್ಟ್ ಆಗಿ ನಾಮಿನೇಷನ್ಗೆ ತಗೊಂಡ್ ಬಂದಿದ್ದಾರೆ. ಓಕೆ, ಬಟ್ ಆದ್ರೆ ಇದನ್ನ ಡ್ರ್ಯಾಗ್ ಮಾಡಬಾರ್ದವ್ರು, ಇಲ್ಲಿಗೆ ಬಿಡಬೇಕು. ನೆಕ್ಸ್ಟ್ ವೀಕ್ ಮಾಡಂಗಿದ್ರೆ ಹೊಸ ಪಾಯಿಂಟ್ ತಗೊಂಡ್ ಮಾಡಿ, ಇದನ್ನೇ ಮಾಡಬಾರ್ದು ಅಷ್ಟೇ. ನೆಕ್ಸ್ಟ್ ರಜತ್ ಅವರು ಆದ್ರೆ ರಜತ್ ಅವರನ್ನ ನಾಮಿನೇಟ್ ಮಾಡ್ಬಿಟ್ಟು ಹೇಳ್ತಾರೆ, ರಜತ್ ಎಗೈನ್ ಕಾವ್ಯ ರಜತ್ ಒಂದು ಒಳ್ಳೆ ದೊಡ್ಡ ಫೈಟ್ ಆಗುತ್ತೆ ಗುರು, ಏನ್ ಸಕ್ಕದಾಗಿ ಫೈಟ್ ಆಗುತ್ತೆ ಅವ್ರಿಬ್ಬರದು. ಬಟ್ ವ್ಯಾಲಿಡ್ ಪಾಯಿಂಟ್ಸ್ ಅನ್ನ ಕಾವ್ಯನು ಹೇಳ್ತಾರೆ. ಬಟ್ ಈ ಕಡೆ ಡಿಪೆಂಡ್ ಕೂಡ ರಜತ್ ಚೆನ್ನಾಗಿ ಮಾಡ್ಕೊಂತಾರೆ, ಸಕ್ಕದಾಗಿ ರಜತ್ ಡಿಪೆಂಡ್ ಅನ್ನೋದು ಮಾಡ್ಕೊಂತಾರೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಇದಾಗುತ್ತೆ, ಧ್ರುವಂತ್ ಮತ್ತೆ ರಜತ್ ಅವ್ರಿಗೆ ಮಧ್ಯೆ ಜಗಳ ಆಗಿ ರಜತ್ ಅವರು ಮಾತಾಡಿದ ಮಾತುಗಳು, ಶಡೆ ಗುಗ್ಗು ನನ್ ಮಗನೆ ಗುರು, ತುಂಬಾ ಒಂಥರ ರೌಡಿ ಬಿಹೇವಿಯರ್ ಇತ್ತು ಗುರು ರಜತ್ ಅವ್ರದ್ದು. ಅಷ್ಟು ಬಿಹೇವಿಯರ್ ಒಳ್ಳೇದಲ್ಲ. ಕೆಟ್ಟ ಪದಗಳೆಲ್ಲ ಮಾತಾಡಿ, ನಾನು ಈ ತರ ಮಾತಾಡಿದ್ರೇನೆ ಹೈಲೈಟ್ ಆಗೋದು ಅಂತ ಮಾತಾಡಿ ಸ್ಕ್ರೀನ್ ಪೇಸ್ಗೋಸ್ಕರ ಜಗಳ ತೆಗಿಯೋದು, ಅದು ಒಳ್ಳೇದಲ್ಲ. ಮಾತಾಡ್ತೀರಾ ಮಾತಾಡಿ, ಬಟ್ ಲಿಮಿಟ್ ಇರಬೇಕು. ಈಗ ಆಪೋಸಿಟ್ ಧ್ರುವಂತ ಮಾತಾಡ್ಬೋದಾಗಿತ್ತು, ಬಟ್ ಆದ್ರೂ ಧ್ರುವಂತ ಲಿಮಿಟ್ ಕ್ರಾಸ್ ಮಾಡಿಲ್ಲ. ಬಟ್ ಅವರು ಕೂಡ ಸರಿಯಾಗಿ ಟಾಮ್ ಕೊಟ್ರು. ಬಟ್ ಯಾಕೋ ಇಲ್ಲಿ ರಜತ್ದು ಮಿಸ್ಟೇಕ್ ಅಂತ ನನ್ಗೆ ಅನಿಸ್ತು ಗುರು. ಅಷ್ಟು ಓವರ್ ಆಗಿ ಮಾತುಗಳನ್ನ ಮಾತಾಡಬಾರ್ದಾಗಿತ್ತು ರಜತ್ ಅವರು. ನೆಕ್ಸ್ಟ್ ಸೂರಜ್ ಅವ್ರು ಬರ್ತಾರೆ. ಸೂರಜ್ ಅವ್ರಿಗೆ 3 ಜನ ನಾಮಿನೇಟ್ ಮಾಡೋ ಅಧಿಕಾರ ಸಿಗುತ್ತೆ. ಇವರು ಅಗೇನ್ ಗಿಲ್ಲಿ, ರಕ್ಷಿತಾ ಮತ್ತೆ ರಜತ್ ಸೇಫ್, ಈ 3 ಹೆಸರನ್ನ ತಗೊಂತಾರೆ. ಅಗೇನ್ ಗಿಲ್ಲಿ ವಿಚಾರ ಬಂದ್ರೆ ಕಾಮಿಡಿ, ಅದ್ ಬಿಟ್ಟು ಬೇರೆ ಇನ್ನೊಂದಿಲ್ಲ, ಬರೀ ಕಾಮಿಡಿ. ರಕ್ಷಿತಾ ಅಂತ ಬಂದಾಗ ನೀನು ಬಿಹೇವಿಯರು ಆ ತರ ಇರುತ್ತೆ, ಈ ತರ ಇರುತ್ತೆ, ಡಿಸಿಷನ್ ತಗೊಳ್ಳೋದು ಹಂಗಿರುತ್ತೆ ಹಿಂಗಿರುತ್ತೆ ಅದು. ಈ ಕಡೆ ರಜತ್ ವಿಚಾರ ಬಂದಾಗ ಅವ್ರೇನ್ ಹೇಳ್ತಾರೆ, ನೀವು ಇನ್ನೂ ಮಿಂಗಲ್ ಆಗಿಲ್ಲ, ಹೌಸಲ್ಲಿ ಮಿಂಗಲ್ ಆಗಿಲ್ಲ, ಟಾಸ್ಕ್ ಆಡಿಲ್ಲ. ಬಟ್ ರಜತ್ ಕೂಡ ಕೌಂಟ್ರ್ ಸಖತ್ತಾಗಿ ಕೊಟ್ರು. ಬಟ್ ರಜತ್ ಇಲ್ಲಿ ಕೆಲವೊಂದು ಪದಗಳು ಯೂಸ್ ಮಾಡ್ತಾರೆ, ರಾಶಿಕಾ ವಿಚಾರದಲ್ಲಿ ರೊಮ್ಯಾನ್ಸು ಅದು ಇದು ಅಂತ, ಅವೆಲ್ಲ ಮಿಸ್ಟೇಕ್. ರಜತ್ ಮಿಸ್ಟೇಕ್ ಇದ್ರೆ ಮಿಸ್ಟೇಕೇ ಗುರು, ಯಾರಾದ್ರೆ ಏನು. ರಜತ್ ಮಾತಾಡ್ಬಾರ್ದಾಗಿತ್ತು, ಏನಕ್ಕೆ ಮಾತಾಡ್ಬೇಕು? ಆ ಶೋ ಅಲ್ಲಿ ಇದರಲ್ಲಿ ಅವ್ರನ್ನ ಅದೇ ರೀತಿ ನಡ್ಕೊಂಡ್ರು ಕೂಡ ನಮ್ಮ ಸಭ್ಯತೆ ಇರಬೇಕು, ನಾವು ಮಾತಾಡಬಾರ್ದು. ಅದು ಮಿಸ್ಟೇಕ್ ಗುರು, ರಜತ್ ಮಾಡಿದ ಮಿಸ್ಟೇಕು. ಬಟ್ ರಜತ್ಗೆ ಈ ವೀಕೆಂಡು ಸುದೀಪ್ ಅಣ್ಣ ಬುದ್ಧಿ ಹೇಳ್ತಾರೆ ಅಂತ ಅನ್ಕೊಂಡಿದೀನಿ, ನೋಡೋಣ. ನೆಕ್ಸ್ಟ್ ಬಂದಾಗ ಧ್ರುವಂತ್ಗೆ 3 ಜನ ನಾಮಿನೇಟ್ ಮಾಡೋ ಇದನ್ನ ಸಿಗುತ್ತೆ. ಆ 3 ಜನ ಇದರಲ್ಲಿ ಎಗೈನ್ ಧ್ರುವಂತ್ ಸೇಫ್, ಗಿಲ್ಲಿ, ರಕ್ಷಿತಾ, ರಜತ್. ಗಿಲ್ಲಿದು ಎಗೈನ್ ಕಾಮಿಡಿನೇ ತಗೊಂತಾರೆ, ರಕ್ಷಿತಾದು ಎಗೈನ್ ಅದನ್ನೇ ತಗೊಂತಾರೆ. ರಕ್ಷಿತಾಗ ಅವ್ರಿಗೆ ಆಗ್ತಾ ಇಲ್ಲ. ರಜತ್ ಅವ್ರ ವಿಚಾರ ಬಂದಾಗ ಆಗ್ಲೇ ಕ್ಲಾಶ್ ಆಗಿತ್ತು, ಆ ವಿಚಾರ ಎಲ್ಲ ತಗೊಂಡು ಮಾತಾಡ್ತಾರೆ. ಧ್ರುವಂತ್ ಹೇಳಿದ ಪಾಯಿಂಟ್ಸ್ ಕರೆಕ್ಟ್ ಆಗಿತ್ತು, ಬಟ್ ಅವ್ರು ಹೇಳಿದ ವಿಧಾನ ಸರಿ ಇರ್ಲಿಲ್ಲ ಅಂತ ನನ್ಗೆ ಅನಿಸ್ತು ಗುರು. ಎಗೈನ್ ರಜತ್ ಮತ್ತೆ ಧ್ರುವಂತ್ ಅವ್ರಿಬ್ರದ್ದು ಆ ಕಾನ್ವರ್ಸೇಷನ್ ಆಗಿರ್ಬೋದು, ಗಿಲ್ಲಿ ಸರಿಯಾಗಿ ಕೊಟ್ಟ ಗುರು. ನಾನು ಹೋಗ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡು ಆ ಥರ ಮಾತಾಡಿಲ್ಲ. ನಾನು ನಿನ್ನ ವಿಚಾರಕ್ಕೆ ಬಂದಿಲ್ಲ, ನೀನೇ ನಾನು ವಿಚಾರಕ್ಕೆ ಬಂದಿದ್ದು, ನಾನು ಇಲ್ಲಿಗೆ ಬಿಡ್ತೀನಿ ಅಂತ ಹೇಳಿದ್ದೆ. ಈಗ ಎಗೈನ್ ಬಂದು ನನ್ನ ಕೆದಕಿದೀಯಾ, ನಾನು ನಿನ್ನ ವಿಚಾರಕ್ಕೆ ಬರ್ತೀನಿ ಅಂತ ಗಿಲ್ಲಿ ಸ್ಟ್ರಾಂಗ್ ಆಗಿ ಮಾತಾಡ್ದ. ತುಂಬಾ ಒಂಥರ ಸಖತ್ ಬೇಜಾರಾಗುತ್ತಪ್ಪ. ನೆಕ್ಸ್ಟ್ ರಜತ್ಗೆ 4 ಜನ ನಾಮಿನೇಟ್ ಮಾಡೋ ಅಧಿಕಾರ ಸಿಗುತ್ತೆ ಗುರು. ರಜತ್ ಅವ್ರಿಗೆ 4 ಜನ ನಾಮಿನೇಟ್ ಮಾಡೋ ಅಧಿಕಾರ ಕೊಟ್ಟಿದ್ದು ಸರಿ. ನನ್ಗೆ ಯಾಕೋ 4 ಜನ ಬದಲು ಒಂದು 2 ಮಾಡೋ ಅಧಿಕಾರ ಕೊಟ್ಟಿದ್ರೆ ಸರಿ ಹೋಗ್ತಾ ಇತ್ತು ಅಂತ ಅನಿಸ್ತಾ ಇತ್ತು. ವರ್ಲ್ಡ್ ಕಾರ್ಡ್ ಅಲ್ಲಿ ಬಂದು 4 ಜನ, ಬಟ್ ರಜತ್ ಪ್ರಾಪರ್ ಪಾಯಿಂಟ್ಸ್ ಅನ್ನ ಇಟ್ಟು ಮಾತಾಡ್ಬೋದಾಗಿತ್ತು. ಬಟ್ ರಜತ್ ತುಂಬಾ ಪರ್ಸನಲ್ ಆಗುತ್ತೆ ಗುರು. ಇಲ್ಲಿ ರಜತ್ ಯಾರನ್ನ ಮಾಡ್ತಾರೆ, ಅಶ್ವಿನಿ, ಸ್ಪಂದನ, ಧ್ರುವಂತ್ ಮತ್ತೆ ಸೂರಜ್, ಈ 4 ಜನನ ನಾಮಿನೇಟ್ ಮಾಡ್ತಾರೆ. ಧ್ರುವಂತ್ ಅಗೈನ್ ಅದೇ ವಿಚಾರ ತಗೊಂಡು ನಿನಗಿಂತ ನಾನು ಬೆಟರ್ ಇದ್ದೀನಿ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಅಶ್ವಿನಿ ವಿಚಾರ ಅಂತ ಬಂದಾಗ ಅಗೈನ್
ಅವರು ಹೆಣ್ಣು ನೀವು ಸ್ಟ್ಯಾಂಡ್ ತಗೊಂತೀರಾ, ಅಲ್ಲಿ ಸ್ಟ್ಯಾಂಡ್ ತಗೊಂತೀರಾ, ಇಲ್ಲಿ ಸ್ಟ್ಯಾಂಡ್ ತಗೊಂತೀರಾ, ನೀವು ಬೇಕಾಗಿರೋ ಕಡೆ ಸ್ಟ್ಯಾಂಡ್ ತಗೊಳ್ಳಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಎಗೇನ್ ಮತ್ತೆ ಸ್ಪಂದನ ಬಂದ್ರಾಗ ಏನು ಗೇಮ್ ಮಾಡಿಲ್ಲ ಅಂತ, ಸೂರಜ್ ವಿಚಾರ ಬಂದ್ರೆ ಬರೀ ರಾಶಿಕಾ ಜೊತೆ ಇದೆಯಾ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಬಟ್ ಇಲ್ಲಿ ಅಶ್ವಿನಿ ಮತ್ತೆ ಎಗೈನ್ ರಜತ್ ಅವ್ರ ನಡುವೆ ಒಂದು ದೊಡ್ಡ ಜಗಳ ನಡೆಯುತ್ತೆ. ಗುರು ಇಲ್ಲಿ ತುಂಬಾ ಜಾಸ್ತಿ ಅತಿ ಆಯ್ತು ಅಂತ ಅನಿಸ್ತು ಗುರು ರಜತ್. ನನ್ಗನ್ಸಿದ್ ನಾನು ಹೇಳ್ತಾ ಇದ್ದೀನಿ, ಅಶ್ವಿನಿ ಮೇಡಮ್ ಮಾತಾಡಿದ್ದು ಮಿಸ್ಟೇಕೆ, ಕಚಡ ಇಂಥ ವರ್ಡ್ಗಳೆಲ್ಲ ಮಾತಾಡಿದ್ದೆಲ್ಲ ಮಿಸ್ಟೇಕೆ. ಬಟ್ ರಜತ್ ಓವರ್ ಆಗಿ ಮಾತಾಡಿದ್ರು. ಅಟ್ಲೀಸ್ಟ್ ಅವ್ರು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಮಾತಾಡಿದ್ರೆ ಹೆಂಗಿರುತ್ತೆ, ಬಟ್ ಅವ್ರ ಕ್ಯಾರೆಕ್ಟರ್ ಅದೇ ತರಾನೇ ಇರ್ಬೋದು. ಬಟ್ ಇವ್ರು ಮಾತಾಡಿದ ಮಾತುಗಳು ಎಲ್ಲ ಒಂಥರ ರೌಡಿ ತರ ಬಿಹೇವಿಯರ್ ಇತ್ತು, ತುಂಬಾ ವರಸ್ಟ್ ಆಗಿತ್ತು, ತುಂಬಾ ಆ ತರ ಮಾತುಗಳನ್ನ ಮಾತಾಡಬಾರ್ದಾಗಿತ್ತು. ಬಟ್ ತಾಯಿ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡಿದ್ರು ಅಂತ ಅಶ್ವಿನಿ ಮೇಡಮ್ ಬ್ಲೇಮ್ ಮಾಡ್ತಾ ಇದ್ರು. ಅದು ನೀಟಾಗಿ ಎಪಿಸೋಡ್ ನೋಡಿದಾಗ ಎಲ್ಲೂ ಆ ಥರ ಅನಿಸಿಲ್ಲ. ಬಟ್ ಅವ್ರ ಕ್ಯಾಮ್ರಾ ಮುಂದೆ ಎಲ್ಲ ನಂದು ಅಂದ್ಕೊಂಡಿದ್ದೀನಿ, ಬಟ್ ಅದು ಪ್ರಾಪರ್ ಆಗಿ ಗೊತ್ತಿಲ್ಲ ಅಂತಾನೆ ಅವರು ಕೇಳಿದ್ರು. ಆ ಥರ ಎಲ್ಲೂ ಅನಿಸಿಲ್ಲ ಆ ಥರ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ ಅಂತ. ಬಟ್ ಹೋಗೇ ಬಾರೆ ಈ ಥರ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ್ರು, ಅದು ಮಿಸ್ಟೇಕ್ ಗುರು, ಯಾವ್ದಾದ್ರೆ ಏನು ಮಿಸ್ಟೇಕು. ಬಟ್ ಅಶ್ವಿನಿ ಮೇಡಮ್ ಆಪೋಸಿಟ್ ರಿಯಾಕ್ಷನ್ ಅಷ್ಟೇ ಇತ್ತು, ಅದು ಅವ್ರದ್ದು ಮಿಸ್ಟೇಕ್ ಅಶ್ವಿನಿ ಮೇಡಮ್ದು. ಕ್ಲಿಯರ್ ಕಟ್ ಆಗಿ ಸ್ವಲ್ಪ ತಾಳ್ಮೆ ಇರಬೇಕಾಗಿತ್ತು ಅಂತ ನನ್ಗನ್ನಿಸ್ತು. ನೆಕ್ಸ್ಟು ಗಿಲ್ಲಿಗೆ 4 ಜನ ನಾಮಿನೇಟ್ ಮಾಡೋ ಅಧಿಕಾರ ಕೊಡ್ತಾರೆ. ಧ್ರುವಂತು, ಅಶ್ವಿನಿ, ರಾಶಿಕಾ ಮತ್ತೆ ರಜತ್ ಈ 4 ಜನನ ನಾಮಿನೇಟ್ ಮಾಡ್ತಾರೆ. ಎಗೇನ್ ಧ್ರುವಂತದ್ದು ರಿವೆಂಜ್ ನಾಮಿನೇಷನ್ ತರ, ಧ್ರುವಂತ್ ಅವ್ರನ್ನ ಮಾಡಿದ್ರು, ಇವ್ರನ್ನ ಮಾಡಿದ್ರು ಅಷ್ಟೇ. ನೆಕ್ಸ್ಟ್ ಅಶ್ವಿನಿ ಮೇಡಮ್ ಬಂದಾಗ 2.0 ಅಂತಾರೆ, ಬಟ್ ಏನು ಮಾತಾಡಿಲ್ಲ, ಸುಮ್ಮನೆ ಸೈಲೆಂಟ್ ಆಗಿದ್ರಿ. ನಾನು ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಗಿಲ್ಲಿ ಇದೊಂದು ಪಾಯಿಂಟ್ನ ಬಿಟ್ಬಿಡ್ಬೇಕು ಗುರು. ಅಶ್ವಿನಿ ಮೇಡಮ್ ಮನೆಗೆ ಹೋಗ್ತೀನಿ ಅಂತ 2 ವಾರದಿಂದ ನಾಮಿನೇಟ್ ಮಾಡ್ತಾ ಇದ್ದಾನೆ, 2 ವಾರದಿಂದ ಎಲ್ಲದರಲ್ಲೂ ತೆಗಿತಾ ಇದ್ದಾನೆ. ಬಿಟ್ಬಿಡ್ಬೇಕು, ಹೊಸ ಪಾಯಿಂಟ್ ಅನ್ನ ಹುಡುಕೋ ಗಿಲ್ಲಿ, ಎಷ್ಟಿದಾವೆ. ನೆಕ್ಸ್ಟು ರಾಶಿಕಾ ವಿಚಾರ ಬಂದಾಗ ಎಗೇನ್ ಸಕಲಾಗಿ ಹೇಳ್ತಾರೆ, ನಂದು ಕಾವ್ಯ ವಿಚಾರ ತಗೊಂಡು ಮಾತಾಡಿದ್ರೆ ನಿಮಗೆ ಬೇಜಾರಾಗಲ್ಲ, ಬಟ್ ನಿಮ್ದು ಸೂರಜ್ ವಿಚಾರ ತಗೊಂಡು ಮಾತಾಡಿದ್ರೆ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ರಾಶಿಕಾ ನಿಜವಾಗ್ಲೂ ಯಾಕೋ ಬರ್ತಾ ತುಂಬಾ ಪಾಯಿಂಟ್ಸ್ ಅಲ್ಲಿ ವ್ಯಾಲಿಡ್ ಇರ್ತಾ ಇಲ್ಲ ಗುರು ರಾಶಿಕಾದು. ನೆಕ್ಸ್ಟು ಸೂರಜ್ ಅವರು ಬಂದಾಗ ರಜತ್ ಅವ್ರಿಗೆ ಹೇಳ್ತಾರೆ, ಗಿಲ್ಲಿಗೆ ನನಗೆ ನಡುವೆ ಈ ತರ ಗಲಾಟೆ ಆಗಿದ್ರೆ ನಾನು ಕಪಾಳಕ್ಕೆ 2 ಬಿಡ್ತಾ ಇದ್ದೆ ಅಂತ. ಆ ತರ ಕಾನ್ವರ್ಸೇಷನ್ ಆದಾಗ ಅವ್ರು ಹೇಳ್ತಾರೆ, ಇದನ್ನ ನನ್ನ ಬಗ್ಗೆ ನೀನು ಆ ತರ ವರ್ಡ್ಸ್ ಅನ್ನ ಮಾತಾಡಬಾರ್ದಾಗಿತ್ತು ಅಂತ. ಬಟ್ ರಜತ್ ಸ್ಟ್ರಾಟಜಿ ಸಖತ್ತಾಗಿದೆ, ಗಿಲ್ಲಿ ಜೊತೆ ಆರ್ಗ್ಯುಮೆಂಟ್ ಮಾಡಕ್ ಹೋಗಿಲ್ಲ, ಸೈಲೆಂಟ್ ಆಗಿ ಒಪ್ಕೊಂಡು ಅಲ್ಲಿಂದ ಫುಲ್ಗೆ ಬಿದ್ದ. ಈ 4 ಜನನ ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಧನುಷ್ಗೆ 5 ಜನ ನಾಮಿನೇಟ್ ಮಾಡೋ ಅಧಿಕಾರ ಕೊಡ್ತಾರೆ. ಗುರು ಧನುಷ್ಗೆ 5 ಜನನ ನಾಮಿನೇಟ್ ಮಾಡೋ ಅಧಿಕಾರ ಕೊಟ್ಟಿದ್ದು ಸರಿನಾ? ನಿಮ್ಗೇನು ಅನಿಸ್ತು ಗುರು? ನನಗೇನೋ ಒಂದು 3 ಕೊಡ್ಬೋದಾಗಿತ್ತು ಅಂತ ನನಗೆ ಅನಿಸ್ತು ಗುರು, 5 ಜನ ನಾಮಿನೇಟ್ ಮಾಡೋದ್ರಲ್ಲಿ. ಯಾಕಂತಂದ್ರೆ ಧನುಷ್ ಅವ್ರ ಟೀಮ್ನ ಬಿಟ್ಟು ಬೇರೆಯವ್ರನ್ನ ನಾಮಿನೇಟ್ ಮಾಡಲ್ಲ ಅಂತ ಗೊತ್ತು, ಬಟ್ ಆದ್ರೂ ಕೂಡ ನಾ ತರ ಕೊಟ್ಟಿದ್ದು ಎಲ್ಲೋ ಒಂದು ಮಿಸ್ಟೇಕು ಅಂತ ಚೈತ್ರ ಅವ್ರದ್ದು ನನಗೆ ಅನಿಸ್ತು. ಬಟ್ ಓಕೆ, ಪರವಾಗಿಲ್ಲ. ರಕ್ಷಿತಾ, ಗಿಲ್ಲಿ, ರಜತ್, ಧ್ರುವಂತು, ರಾಶಿಕಾ ಈ 4 ಜನನ ಮಾಡ್ತಾರೆ. ರಾಶಿಕಾನ ಯಾಕೆ ಮಾಡ್ತಾರೆ? ಅವ್ರನ್ನ ಕ್ಯಾಪ್ಟನ್ಸಿ ರೇಸಿಂದ ಔಟ್ ಮಾಡಿದ್ದಾರೆ ಅದಕ್ಕೆ. ಗಿಲ್ಲಿನ ಎಗೇನ್ ಕಾಮಿಡಿ ವಿಚಾರದಲ್ಲೇ ನಾಮಿನೇಟ್ ಮಾಡ್ತಾರೆ. ಗಿಲ್ಲಿ ಸರಿಯಾಗಿ ಕೊಟ್ಟ, ನಿನ್ಗೇನಾದ್ರೂ ತೊಂದರೆ ಆಗಿದೆಯಾ? ಇಲ್ಲ ತಾನೆ, ಮತ್ತೇನು ನಾಮಿನೇಟ್ ಮಾಡ್ತಾ ಇದೀಯಾ ಅಂತ. ಅದಾದ್ಮೇಲೆ ರಜತ್ಗೆ ಇಲ್ಲಿ ಮಾತಾಡ್ತಕ್ಕಂಥ ಮಾತುಗಳು, ಇವಾಗ ಏನಾಯ್ತು ಕಾನ್ವರ್ಸೇಷನ್, ಗಲಾಟೆ, ಜಗಳ, ಇದು ಸರಿಯಲ್ಲ ಅಂತ ಅಂದ್ಬಿಟ್ಟು ರಜತ್ ಅವ್ರು ಕೊಡ್ತಾರೆ. ಧ್ರುವಂತ್ ಅಂತ ಬಂದಾಗ ಧ್ರುವಂತದ್ದು ಯಾವಾಗೋ ಅವ್ರ ಹೆಸರಲ್ಲಿ ಮೈಂಡಲ್ಲಿ ಅಚ್ಚು ಹೊಡೆದಂಗಿರುತ್ತೆ ಧನುಷ್ ಅವ್ರಿಗೆ. ಹೇಗೇನು ನೀವು ಮಾತಾಡೋದು, ನಿಮ್ಮ ಬಿಹೇವಿಯರು ಸರಿ ಇಲ್ಲ ಅಂತ ಹೇಳ್ತಾರೆ. ರಕ್ಷಿತ್ ಅವ್ರು ಬಂದಾಗ ರಕ್ಷಿತ್ ಅವ್ರಿಗೂ ಅದನ್ನೇ ಹೇಳ್ತಾರೆ, ನೀವು ಒಂದೊಂದ್ಸಲ ಒಂದೊಂದು ಥರ ಇರ್ತೀರಾ, ಡಿಸಿಷನ್ ತಗೊಳ್ಳೋವಾಗ ಒಂಥರ ಇರ್ತೀರಾ, ಆರ್ಗ್ಯುಮೆಂಟ್ ಮಾಡ್ತೀರಾ. ವ್ಯಾಲಿಡ್ ಪಾಯಿಂಟ್ ಕರೆಕ್ಟಾಗಿಲ್ಲ ಗುರು, ಪ್ರಾಪರ್ ಆಗಿ ಇರಬೇಕಾಗಿತ್ತು. ಅಟ್ಲೀಸ್ಟು ನಾನು ಏನು ಅಂದ್ಕೊಂಡೆ ಅಂದರೆ, ಅಭಿ ಎಲಿಮಿನೇಟ್ ಆದಮೇಲೆ ಧ್ರುವಂತ್ ಆದರೂ ಎಚ್ಚೆತ್ಕೊಂಡು ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಎಲ್ಲ ರಾಶಿಕಾ ಜೊತೆ ಎಲ್ಲ ಮತ್ತೆ ಹೋಗಿ ಸಾರಿ ಕೇಳಿ ಪ್ಯಾಚಪ್, ನಾಮಿನೇಷನ್ ಮಾಡೋದೇ ಉಂಟಂತೆ, ಮತ್ತೆ ಎಲ್ಲ ಸಾರಿ ಎಲ್ಲ ಕೇಳಿ ಪ್ಯಾಚಪ್ ಏನಕ್ಕೆ? ಅದನ್ನೇ ಅಲ್ವಾ ಸೇಫ್ ಅನ್ನೋದು. ನನಗೆ ಯಾಕೋ ಧನುಷ್ದು ಗೇಮು ಇಷ್ಟ ಆಗಲಿಲ್ಲ ಗುರು, ನೆನ್ನೆ ಇಷ್ಟ ಆಗಲಿಲ್ಲ, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಇಷ್ಟ ಆಗಲಿಲ್ಲ. ಒಟ್ಟು ಟೋಟಲ್ ಆಗಿ 7 ಜನ ನಾಮಿನೇಟ್ ಆಗಿದ್ರು. ರಜತ್, ಗಿಲ್ಲಿ, ಧ್ರುವಂತು, ರಕ್ಷಿತಾ, ಸ್ಪಂದನ, ರಾಶಿಕಾ ಮತ್ತೆ ಅಶ್ವಿನಿ ಗೌಡ, ಇಷ್ಟು ಜನ ಕೂಡ ನಾಮಿನೇಟ್ ಆಗಿದ್ದಾರೆ ಈ ವಾರ. ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಇನ್ನು. ಕಾರಣ ಬಿಗ್ ಬಾಸ್ ಟೀಮ್ಗೆ ಬೇಕಾದವ್ರು ಯಾರೋ ನಾಮಿನೇಟ್ಗೆ ಬಂದಿರಲ್ಲ, ಅದಕ್ಕೆ ಇನ್ನೂ ಓಪನ್ ಅಪ್ ಮಾಡಿರಲ್ಲ. ಲಾಸ್ಟ್ವರೆಗೂ ಇಟ್ಟು, ಲಾಸ್ಟ್ 1 ಡೇ ಇಟ್ಬಿಟ್ಟು ವೋಟಿಂಗನ್ನು ಇಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಏನು ಅಂತ. ಅದಾದಮೇಲೆ ಬಿಗ್ ಬಾಸು ಆಕ್ಟಿವಿಟಿ ಏರಿಯಾಗೆ ಗಿಲ್ಲಿ ಮತ್ತು ಅಶ್ವಿನಿ ಇಬ್ಬರನ್ನ ಕರೆದ್ಬಿಟ್ಟು ಒಂದು ಸೀಕ್ರೆಟ್ ಟಾಸ್ಕನ್ನು ಕೊಡ್ತಾರೆ. ಲಕ್ಸುರಿ ಐಟಮ್ ಬೇಕು ಅಂತಂದರೆ ನೀವೇ ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅವರು ಒಪ್ಕೊತಾರೆ. ಅದ್ರ ಜೊತೆಗೆ ರಜತನ್ನ ಸಪೋರ್ಟ್ ಆಗಿ ತಗೋಬಹುದು ಅಂತ. ಬಿಗ್ ಬಾಸ್ ಪ್ಲಾನ್ ಏನು ಅಂತಂದ್ರೆ ಅಶ್ವಿನಿ ಗಿಲ್ಲಿ ಆಗಲ್ಲ, ರಜತ್ತು ಅಶ್ವಿನಿ ಆಗಲ್ಲ. ಈಗ ಜಗಳ ಕ್ರಿಯೇಟ್ ಆಗಬೇಕು ಅಂತ ಪ್ಲಾನ್ ಮಾಡಿ, ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಅವರಿಬ್ಬರನ್ನ 3 ಕಿಚನ್ಗೆ ಹಾಕಿದ್ದಾರೆ.
ನೋಡ್ಬೇಕು ಗುರು ಇದು ಎಲ್ಲೋಗುತ್ತೆ ಏನು ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಒಂದು ಸೀಕ್ರೆಟ್ ಟಾಸ್ಕ್ ಕೊಡ್ತಾರೆ, ಕಾವ್ಯನ ಅಳಿಸ್ಬೇಕು ಅಂತ ಅಂದ್ಬಿಟ್ಟು. ಗಿಲ್ಲಿ ತುಂಬ ಯೋಚನೆ ಮಾಡ್ತಾನೆ ಗುರು. ಕಾವ್ಯ ನಾಮಿನೇಟ್ ಮಾಡೋದಕ್ಕೆ 1 ನಿಮಿಷ ಯೋಚನೆ ಮಾಡಿಲ್ಲ, ಬಟ್ ಗಿಲ್ಲಿ ಅಷ್ಟು ಯೋಚನೆ ಮಾಡಿದ್ದು ಸರಿಯಲ್ಲ ಅಂತ ನನ್ಗನಿಸ್ತು ಗುರು. ಅವ್ನಿಗೆ ಅನ್ಸಿದ್ದು ಅವ್ನು ಮಾಡಬೇಕಾಗಿತ್ತು, ಬಟ್ ಅವ್ರ ಮನಸ್ಸು ಆ ಥರ ಇರುತ್ತೆ, ಏನು ಮಾಡೋದು, ಬಿಟ್ಕೊಡಲ್ಲ ಇರುತ್ತೆ, ನನ್ಗೆ ಅರ್ಥ ಆಗುತ್ತೆ. ಬಟ್ ಇದು ಗೇಮ್ನ ಗೇಮ್ ಆಗಿ ನೋಡ್ಬೇಕಷ್ಟೇ. ಆ ಥರ ಮಾಡಬಾರ್ದಾಗಿತ್ತು, ಡಿಸಿಷನ್ ಬೇಗ ಹೇಳ್ಬೇಕಾಗಿತ್ತು. ಓವರ್ ಆಗಿ ಆದಾಗ ಸೀಕ್ರೆಟ್ ಟಾಸ್ಕನ್ನು ಕಾವ್ಯನೂ ಅಳಿಸಿದ್ದಾರೆ. ಇದನ್ನು ತಗೊಂಡೋಗ್ಬಿಟ್ಟು ಸ್ಟೋರ್ ರೂಮಲ್ಲೂ ಇಟ್ಟಿದ್ದಾರೆ. ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್, ಆಲ್ ದಿ ಬೆಸ್ಟ್ ಗುರು. ನಿಮ್ಗೆ ಏನು ಅನಿಸ್ತು ನೆನ್ನೆ ಎಪಿಸೋಡ್ ನೋಡಿದಾಗ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.